ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನಮ್ಮ ಪತ್ರಿಜಿ ಸಾರಿಗೆ, ಸ್ವರ್ಣಮಾಲಾ ಮಾತೆಗೆ, ನಮ್ಮ ಭೂತಾಯಿಗೆ, ಪ್ರಕೃತಿ ತಾಯಿಗೆ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ನಮ್ಮ ಪತಿದೇವರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಅನುಭವ ಏನು ಅಂದರೆ, ಧ್ಯಾನಕ್ಕೆ ಬಂದ ಮೇಲೆ ಧ್ಯಾನ ಮಾಡುವಾಗ ಮನಸ್ಸಲ್ಲಿ ಏನಾದರೂ ಒಂದು ಆಸೆ ಕೋರಿಕೆ ಅಂತ ಏನಾದರೂ ಅನಿಸಿದರೆ ನನಗೆ ತುಂಬ ಬೇಗನೆ ನನಗೆ ಆಸೆ ನೆರವೇರ್ತಾ ಇದೆ. ಭಗವದ್ಗೀತಾ ಕ್ಲಾಸ್ ಕೇಳ್ತಾ ಇದ್ದೆ ಒಂದಿನ. ನನಗೆ ಇಸ್ಕಾನ್ ಟೆಂಪಲ್ ನೋಡಬೇಕು ಅಂತ ತುಂಬ ಆಸೆ ಆಯಿತು. ಮಕ್ಕಳನ್ನ ಕೇಳಿದೆ, ಇಸ್ಕಾನ್ ಟೆಂಪಲ್ ತುಂಬ ದೂರ ಇದೆಮ್ಮ, ಅವಕಾಶ ಸಿಕ್ಕಿದಾಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ನಾನು ಹೇಳಿದ ತಕ್ಷಣ ನಮಗೆ ಇನ್ವಿಟೇಷನ್ ಬಂತು. ಇಸ್ಕಾನ್ ಟೆಂಪಲ್ ಎದುರುಗಡೆ ನಮ್ಮ ರಿಲೇಷನ್ಗೆ ಒಬ್ಬರು ಮನೆಯಲ್ಲಿ ತುಂಬ ಬೇಕಾಗಿರೋದು ಮದುವೆ ಇತ್ತು, ಕಂಪಲ್ಸರಿ ಹೋಗಲೇಬೇಕಾಯಿತು. ಆ ಆಸೆ ಇನ್ವಿಟೇಷನಿಂದ ನನಗೆ ತೀರಿತು. ನಾನು ಯಾವಾಗ ಇಸ್ಕಾನ್ ಟೆಂಪಲ್ ನೋಡಬೇಕು ಅಂದ್ಕೊಂಡೋ ಆವತ್ತೇ ನನಗೆ ಇಸ್ಕಾನ್ ಟೆಂಪಲ್ ನೋಡಿದೆ. ಮತ್ತು ಮನೆಯಲ್ಲಿ ತುಂಬ ಕೆಲಸ ಮಾಡಿದಾಗ ತುಂಬ ಕಾಲುಗಳು ತುಂಬ ಊದ್ಕೊಂಡಿತ್ತು. ಮಕ್ಕಳು ನೋಡಿ, ಕಾಲು ಇಷ್ಟು ಊದ್ಕೊಂಡಿದೆ, ಏನಮ್ಮ ಈಗ ಮಾಡ್ಕೊಂಡಿದೀಯಾ ಅಂತ ಕೇಳಿದರು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂದರು. ಇಲ್ಲಮ್ಮ, ನಾನು ಮೆಡಿಟೇಷನಲ್ಲಿ ಎಲ್ಲ ವಾಸಿ ಮಾಡ್ಕೊತೀನಿ ಅಂದೆ. ಮತ್ತು ಮೆಡಿಟೇಷನಲ್ಲಿ ವಿತಿನ್ 1 ಅವರ್ ಒಳಗೇನೆ ನನ್ನ ಕಾಲುಗಳು ತುಂಬ ದಪ್ಪ ಊದ್ಕೊಂಡಿತ್ತು, ಪಾದಗಳು ಎರಡೂ. ಮೆಡಿಟೇಷನ್ ಮಾಡಿ ನಾನು ಕಣ್ಣು ತೆಗೆಯುವ ಅಷ್ಟೊತ್ತಿಗೆ ನನ್ನ ಪಾದಗಳು ಎರಡು ಸಾಧಾರಣ ಸ್ಥಿತಿಯಲ್ಲಿದೆ. ತುಂಬ ಸಂತೋಷ ಅನ್ನಿಸ್ತು. ಈ ಥರ ಅನುಭವಗಳು ನನಗೆ ಪ್ರತಿದಿನ ಆಗ್ತಾ ಇದೆ. ಮತ್ತು ಈ ಬೆರಳಿಗೆ ಒಂದು ಚಿಕ್ಕ ಆಪ್ರೇಷನ್ ಆಗಿತ್ತು, ನನ್ನ ರೈಟ್ ಹ್ಯಾಂಡ್ ತಂಬಿಗೆ. ಅದಕ್ಕೆ ಶಕ್ತಿ ಇಲ್ಲದೆ ಆಯಿತು. ಒಂದು ಡೋರ್ ಬೋಲ್ಟ್ ಹಾಕೋಗೋದಕ್ಕಾಗೋದಿಲ್ಲ, ತರಕಾರಿ ಕಟ್ ಮಾಡೋಕ್ಕೂ ಆಗೋದಿಲ್ಲ. ಈಗ ಧ್ಯಾನ ಮಾಡ್ತಾ ಮಾಡ್ತಾ ಪಾಸಿಟಿವ್ ಎನರ್ಜಿ ಕಳಿಸಿದ ಮೇಲೆ ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ಎಲ್ಲ ಕೆಲಸ ಮಾಡ್ಬೋದು, ತೊಂದರೆ ಇಲ್ಲ. ಆರೋಗ್ಯ ಸುಧಾರಣೆ ಆಗಿದೆ, ಆಸೆಗಳು ತೀರಿದೆ. ಮತ್ತು ನಿದ್ದೆ ಬರಲ್ಲ ಅನ್ನೋದಿಲ್ಲ, ಪ್ರಶಾಂತವಾಗಿ ನಿದ್ದೆ ಬರುತ್ತೆ. ತುಂಬ ಟೈಮು ಧ್ಯಾನ ಮಾಡಬೇಕು ಅನ್ನಿಸ್ತದೆ. ಇವಾಗ ನಾವು ಧ್ಯಾನ ಮಾಡುವಾಗ ಯಾರಾದರೂ ಒಬ್ಬ ಮಾಸ್ಟರ್ನ ಇನ್ವೈಟ್ ಮಾಡ್ಕೊಳ್ಳಿ ಅಂತ ನಮ್ಮ ಮಾಸ್ಟರ್ಸು ಯಾರಾದರೂ ಇನ್ವೈಟ್ ಮಾಡಿಸಿ, ಅವರು ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಊಹಿಸ್ಕೊಳ್ಳಿ ಅಂತಾರೆ. ಆವಾಗ ನಾನು ಧ್ಯಾನ ಮಾಡ್ತಾ ಮಾಡ್ತಾ ಊಹಿಸ್ಕೊಂಡಿದ್ದಕ್ಕೆ ಪಕ್ಕದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅನ್ನೋ ಅನುಭವ ಆಯಿತು. ಮತ್ತು ಲಾಸ್ಟ್ ವೀಕು ಎಲ್ಲ ಮಾಸ್ಟರ್ಸ್ ಜೊತೆ ಧ್ಯಾನ ಮಾಡುವ ಅವಕಾಶ ನಮಗೆ ಸಿಕ್ತು. ತುಂಬ ಸಂತೋಷ ಅನ್ನಿಸ್ತು. ಆ ಮಾಸ್ಟರ್ಗಳ ಜೊತೆ ಎಲ್ಲಿ ಧ್ಯಾನ ಮಾಡಿ ಮನೆಗೆ ಬಂದ ಮೇಲೆ ಏನೇನು ಮನಸ್ಸಲ್ಲಿ ಎಷ್ಟು ದಿವಸದಿಂದ ಪೆಂಡಿಂಗ್ ವರ್ಕ್ ಇತ್ತೋ ಕೋವಿಡ್ನಲ್ಲಿ, ಪ್ರತಿಯೊಂದೂ ತುಂಬ ಸರಳವಾಗಿ ನಡೆದೋಯ್ತು. ಪ್ರತಿಯೊಂದು ಕೆಲಸನೂ ತುಂಬ ಫಾಸ್ಟಾಗಿ ನಡೀತು. ಆಮೇಲೆ ನಮ್ಮ ಮನೆ ಲಾಕ್ಡೌನ್ ಆಗಿತ್ತು 2 ವರ್ಷದಿಂದ. ಅಂದರೆ ತುಂಬ ದೂರದಲ್ಲಿದ್ದು ಹೋಗೋದಕ್ಕೂ ಬರೋದಕ್ಕೂ ಆಗಲಿಲ್ಲ ಈ ಲಾಕ್ಡೌನಿಂದ. ಆದ್ದರಿಂದ ಏನೂ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ. ಮೊನ್ನೆ ನಮ್ಮ ಮಕ್ಕಳು ಫಾರಿನಲ್ಲಿದ್ದರು. 2 ವರ್ಷದಿಂದ ಅವರು ಪ್ರಯತ್ನ ಮಾಡ್ತಿದ್ದಾರೆ ವಾಪಸ್ ಬರಬೇಕು ಅಂತ. ಈ ಕೆಲವು ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ನಾವು ತುಂಬ ಧ್ಯಾನದಲ್ಲಿ ಮಕ್ಕಳು ಬರಲಿ ಅಂತ ಪಾಸಿಟಿವ್ ಎನರ್ಜಿ ಕಳಿಸ್ತಾ ಇದ್ವು. ಅವರು 10 ದಿವಸದ ಹಿಂದೆ ಅಲ್ಲಿ ಕೆಲಸ ಬಿಟ್ಟು ನಮ್ಮ ಜೊತೆಯಲ್ಲೇ ಇರ್ತೀವಿ, ನಾವು ಬೆಂಗಳೂರಲ್ಲೇ ಕೆಲಸ ನೋಡ್ಕೊತೀವಿ ಅಂತ ಮಕ್ಕಳು ಬಂದರು. ಅದು ತುಂಬ ಸಂತೋಷ ಸುದ್ದಿ ಆಯಿತು ನಮಗೆ. ಆಮೇಲೆ ನಾವು ಮನೆಗೆ ಹೋಗಿ ಮನೆಯೆಲ್ಲ ಸ್ವಚ್ಛ ಮಾಡಬೇಕು. ಆದರೆ ತುಂಬ ವಿಪರೀತ ಮಳೆ ಬರ್ತಾಯಿತ್ತು, ತುಂಬ ಹೊಟ್ಟೆ ಹಸಿತಾ ಇದೆ. ಮನೆಯಲ್ಲಿ ಮಾಡ್ಕೊಂಡು ತಿನ್ನಲಿಕ್ಕೂ ವ್ಯವಸ್ಥೆ ಇಲ್ಲ, ಹೊರಗಡೆ ಹೋಗಿ ತಿನ್ನಲಿಕ್ಕೂ ವ್ಯವಸ್ಥೆ ಇಲ್ಲ. ನಾನು ಎಷ್ಟೊಂದು ಜನ ಮನೆಗೆ ಬಂದರೂ ಅಡುಗೆ ಮಾಡಿ ಬಡಿಸ್ತೀನಿ. ಇವತ್ತು ನನಗೆ ಇಷ್ಟೊಂದು ಹಸಿವಾಗ್ತಿದೆ, ನನಗೆ ಯಾರು ಆಹಾರ ಕೊಡ್ತಾರೆ ಅಂತ ನಮ್ಮ ಯಜಮಾನ್ರ ಹತ್ರ ಮನಸ್ಸಿಗೆ ನೋವಾಗಿ ಹೇಳ್ಕೊತಾ ಇದ್ದೆ. ನೋಡಿ, ನನಗೆ ಹೊಟ್ಟೆ ಹಸಿತಾ ಇದೆ, ಏನು ಮಾಡಲಿ ಅಂತ. ಇಮ್ಮಿಡಿಯೇಟಾಗಿ ನಮ್ಮ ಮೈತ್ರಿ ಧ್ಯಾನದ ಗ್ರೂಪಲ್ಲಿ ರಮಾಮಣಿ ಮೇಡಮ್ ಅಂತ ಇದ್ದಾರೆ, ಅವ್ರ ಮನೆಯಿಂದ ಮೆಸೇಜ್ ಬಂತು, ನಮ್ಮ ಮನೆಯಲ್ಲಿ ಗುರುಗಳೆಲ್ಲ ಬಂದಿದ್ದಾರೆ ಬನ್ನಿ ಅಂತ. ಆವಾಗ ಮಳೆ ಕೂಡ ನಿಂತ್ಕೊಳ್ತು ಸಡನ್ನಾಗಿ. ನನ್ನ ಮಕ್ಕಳಿಗೆ ಹೇಳಿದೆ, ನಾನು ಈ ಥರ ಮಾಸ್ಟರ್ ಮನೆಗೆ ಹೋಗಬೇಕು ಅಂತ. ಆವಾಗ ಅವ್ರು ಕ್ಯಾಬ್ ಮಾಡಿ ಕಳಿಸಿದ್ರು. ರಮಾಮಣಿ ಮೇಡಮ್ ಮನೆಯಲ್ಲಿ ಅದ್ಭುತವಾದ ಊಟ. ನನಗೆ ತುಂಬ ಕಣ್ಣಲ್ಲಿ ನೀರು ಬಂತು. ನಾನು ಮನಸ್ಸಲ್ಲಿ ಊಟ ಮಾಡಬೇಕು, ಯಾರು ಕೊಡ್ತಾರೆ ಅಂದರೆ ರಮಾಮಣಿ ಮೇಡಮ್ ಮನೇಲಿ ಅದ್ಭುತವಾದ ಊಟ. ಆಮೇಲೆ ಸಾಯಂಕಾಲ ಸಂಜೀವಯ್ಯ ಸಾರು ನಮಗೆ ಭೂದಾನ ಮಾಡಿದಾರಲ್ಲ ಪಿರಮಿಡ್ಗೆ,
ಸಂಜೀವಯ್ಯ ಸಾರ್ ಮನೆಯಲ್ಲಿ ಸ್ನ್ಯಾಕ್ಸು, ಆಮೇಲೆ ಶಾಂತಲಕ್ಷ್ಮಿ ಅವರು ಕರ್ಕೊಂಡೋದ್ರು ಆಶ್ರಮಕ್ಕೆ, ಅಲ್ಲಿ ಸ್ನ್ಯಾಕ್ಸು, ಮತ್ತೆ ವಾಪಸ್ ಬಂದು ಸಂಜೀವಯ್ಯ ಸಾರ್ ಮನೆಯಲ್ಲಿ ಮತ್ತೆ ರಾತ್ರಿ ಊಟ. ಅದು ಅದ್ಭುತವಾದ ಊಟ. ತಿರ್ಗಾ ರಾತ್ರಿ ವಾಪಸ್ ರಮಾಮಣಿ ಮೇಡಮ್ ಮನೆಗೆ ವಾಪಸ್ಸು, ಅವ್ರ ಮನೆಯಲ್ಲಿ ರಾತ್ರಿ ವಿಶ್ರಾಂತಿ. ಬೆಳಗ್ಗೆ ರಾತ್ರಿ ವಿಶ್ರಾಂತಿ ಪ್ರೇಮ್ನಾಥ್ ಸಾರ್ ಜೊತೆಯಲ್ಲಿ ಸತ್ಸಂಗ, ಧ್ಯಾನ, ಹಂಪಣ್ಣ ಸಾರು, ಗೌರಿ ಸಾರು ಎಲ್ಲರ ಜೊತೆಯಲ್ಲಿ ಧ್ಯಾನ ಅದ್ಭುತವಾಗಿತ್ತು. ಬೆಳಗ್ಗೆ ರಮಾಮಣಿ ಮೇಡಮ್ ಮನೆಯಲ್ಲಿ ಬ್ರೇಕ್ಫಾಸ್ಟು ತುಂಬ ಅದ್ಭುತವಾಗಿತ್ತು. ಅವರು ವಾಪಸ್ ಕಳಿಸ್ಲಿಕ್ಕೆ ಇಷ್ಟಪಡ್ತಿಲ್ಲ, ಇನ್ನು ಊಟ ಮಾಡಿ ಅಂತಿದೆ. ನನಗೆ ಒಂದೊತ್ತು ಯಾರಾದರೂ ಊಟ ಕೊಡಲಿ ಅಂತ ಕೇಳಿದಕ್ಕೆ ಅದ್ಭುತವಾದ ಊಟ. ಅದು ಅನ್ಕಂಡೀಷ್ನಲ್ ಲವ್, ನನ್ನ ಜನ್ಮದಲ್ಲಿ ನಾನು ನೋಡಿಲ್ಲ. ಅನ್ಕಂಡೀಷ್ನಲ್ ಲವ್, ಇದೆಲ್ಲ ಅನುಭವ ಪಡೆದಿದ್ದು ನಾನು ಧ್ಯಾನದಿಂದಾನೇ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಇದರಿಂದ ತೀರದೇ ಇರುವ ಆಸೆ ಯಾವುದೂ ಇಲ್ಲ, ನಮಗೆ ವಾಸಿ ಆಗದೆ ಇರುವ ಕಾಯಿಲೆ ಏನೂ ಇಲ್ಲ. ಪ್ರತಿಯೊಂದು ನಮಗೆ ಆಗ್ತವೆ, ಪ್ರತಿಯೊಂದು ನಮಗೆ ಆಸೆಗಳು ತೀರುತ್ತೆ, ಕೆಲಸಗಳು ಆಗುತ್ತೆ, ಪ್ರತಿಯೊಂದು ಆಗುತ್ತೆ. ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊತೀನಿ. ಧ್ಯಾನ ಮಾಡಿ, ಪ್ರತಿಯೊಬ್ಬರೂ ಧ್ಯಾನ ಮಾಡಿ. ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.